ಶುಭೋದಯ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಕೇವಲ 30 ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು. ಹಾಗೆ ಇದಕ್ಕೆ ನಾನು ಮೈದಾ ಆಗಲಿ ಶುಗರ್ ಆಗಲಿ ಉಪಯೋಗಿಸ್ತಾ ಇಲ್ಲ. ಆ ಕಾರಣದಿಂದ ಶುಗರ್ ಇರೋರು BP ಇರೋರು ಕೂಡ ಇದನ್ನು ತಿನ್ಬೋದು. ಹಾಗೆ ಇದನ್ನು ಬೇಕ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಓವೆನ್ ಬೇಕಾಗಿಲ್ಲ, ಕುಕ್ಕರಲ್ಲೇ ಮಾಡ್ಕೊಳ್ಬೋದು. ನೀವು ಎಲ್ಲ ಥರದ ಕೇಕ್ನು ಕೂಡ ತಿಂದಿರ್ತೀರ, ಹಾಗೆ ಟ್ರೈ ಮಾಡಿರ್ತೀರ ಮನೆಯಲ್ಲಿ. ಆದರೆ ಇವತ್ತು ತೋರಿಸ್ತಾ ಇರುವಂಥ ಈ ಕೇಕ್ನ ನೀವು ಮಾಡಿರಲಿಕ್ಕೂ ಇಲ್ಲ, ತಿಂದಿರಲಿಕ್ಕೂ ಇಲ್ಲ. ಸೊ ಇದು ರಾಗಿ ಕೇಕು. ತುಂಬ ರುಚಿಯಾಗಿರುತ್ತೆ, ಹಾಗೆ ನೋಡಲಿಕ್ಕೂ ಬ್ಯೂಟಿಫುಲ್ ಆಗಿರುತ್ತೆ. ಟೇಸ್ಟಲ್ಲಂತೂ ಅದ್ಭುತ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಆದರೆ ರಾಗಿ ಹಿಟ್ಟನ್ನು ನೀವು ಒಂದು 3-4 ನಿಮಿಷ ಡ್ರೈ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅರ್ಧ ಕಪ್ಪಷ್ಟು ಚಿರೋಟಿ ರವೆ, ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಉಪಯೋಗಿಸ್ಕೋತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವುದಿರುತ್ತೋ ಅದನ್ನೇ ಉಪಯೋಗಿಸ್ಕೋಬೋದು. ಮೊದಲನೇದಾಗಿ ಈ 3 ಮಿಶ್ರಣನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಗಂಟೆಲ್ಲ ಹೋಗಬೇಕು, ಹೊಂದ್ಕೊಳ್ಬೇಕು 3 ಮಿಶ್ರಣನೂ. ರಾಗಿ ಹಿಟ್ಟನ್ನು ಒಂದು 3-4 ನಿಮಿಷ ಡ್ರೈ ಫ್ರೈ ಮಾಡಿ ಉಪಯೋಗಿಸೋದ್ರಿಂದ ರಾಗಿದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಸೊ ಆವಾಗ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಕೇಕ್ದು ಅಂತ ಅಷ್ಟೇ. ನಾನು ಫ್ರೈ ಮಾಡೋದನ್ನೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ. ಹಾಗೆ ನಾನಿಲ್ಲಿ ಒಂದು ಚಿಟಿಕೆ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಮೊಸರು. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ನೀವು ಏಲಕ್ಕಿ ಪೌಡರ್ನು ಸಹ ಉಪಯೋಗಿಸ್ಕೋಬೋದು. ನಂತರ ಇದಿಷ್ಟುನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಕಪ್ಪಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾವು ರಾಗಿ ಹಿಟ್ಟನ್ನು ತೊಗೊಂಡ್ವಲ್ಲ, ಅದೇ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಲೇ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಲ್ಲಾದರೂ ಸಹ ಮಾಡ್ಕೋಬೋದು. ಇಷ್ಟು ಮೆಜರ್ಮೆಂಟ್ಗೆ 1 ಕಪ್ಪಷ್ಟು ನೀರಾದರೆ ಸಾಕಾಗ್ಬಿಡುತ್ತೆ. ಫೈನಲಿ ಈ ಥರ ಬ್ಯಾಟರ್ ರೆಡಿ ಆಗುತ್ತೆ. ಒಂದು ಇಡ್ಲಿ ಹಿಟ್ಟಿನ ಅದಕ್ಕೆ ಒಂದು ಅಂದಾಜಲ್ಲಿ ಹೇಳೋದಾದರೆ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡ್ರೆ ಸಾಕು. ಇದನ್ನು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡೋಣ. ಅಷ್ಟರಲ್ಲಿ ಕೇಕ್ ಟಿನ್ಗೆ ಗ್ರೀಸ್ ಮಾಡ್ಕೊಳ್ಳೋಣ. ನೀವು ತುಪ್ಪ, ಬೆಣ್ಣೆ, ಎಣ್ಣೆ ಏನು ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಮನೆಯಲ್ಲಿ ಫ್ರೆಶ್ ಆಗಿರುವಂಥ ಬೆಣ್ಣೆ ಇತ್ತು ಅಂತ ಅದನ್ನೇ ಕೇಕ್ ಟಿನ್ಗೆ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಚ್ಕೋಬೋದು, ಅಥವಾ ಬಟರ್ ಪೇಪರ್ ಇದ್ದರೆ ಅದನ್ನು ಸಹ ಹಾಕಿ ಮಾಡ್ಕೊಳ್ಬೋದು. ಒಂದು 10 ನಿಮಿಷ ಬ್ಯಾಟರು ಚೆನ್ನಾಗಿ ನೆಂದಿತ್ತು. ಸೊ ಈಗ ನಾನು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಉಪಯೋಗಿಸ್ಕೋತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಗೆ ಕಟ್ ಮಾಡಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸು. ನಾನು ಬಾದಾಮಿ, ಹಾಗೆ ಸ್ವಲ್ಪ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಈ ಥರ ನೀವು ಯಾವುದೇ ಡ್ರೈ ಫ್ರೂಟ್ಸ್ನ ಉಪಯೋಗಿಸ್ಕೋಬೋದು. ಗೋಡಂಬಿ ಹಾಕ್ಬೋದು, ಅಥವಾ ಮಸ್ಕ್ ಮಿಲನ್ ಸೀಡ್ಸು, ವಾಟರ್ ಮಿಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಯಾವುದಾದ್ರೂ ನೀವು ಉಪಯೋಗಿಸ್ಕೋಬೋದು. ನಾನಿಲ್ಲಿ ಒಂದು 3-4 ಥರದ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಡೈರೆಕ್ಟಾಗಿ ಗ್ರೀಸ್ ಮಾಡಿ ಇಟ್ಕೊಂಡಿರುವಂಥ ಕೇಕ್ ಟಿನ್ಗೆ ಇದನ್ನು ನಾನು ಮಿಕ್ಸ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದೇ ಒಂದು ಸಲ ಈ ಥರ ಟ್ಯಾಪ್ ಮಾಡಬೇಕು, ಹೊಂದ್ಕೊಳ್ಳುತ್ತೆ ಅಂತ. ನೆಕ್ಸ್ಟು ಅದ್ರ ಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮತ್ತೆ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಬಾದಾಮಿ, ಹಾಗೆ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನ ಉಪಯೋಗಿಸ್ಕೋತಾ ಇದ್ದೀನಿ. ನೀವು ಯಾವುದು ಬೇಕಾದರೂ ಡ್ರೈ ಫ್ರೂಟ್ಸ್ನ, ಸೀಡ್ಸ್ನ ಯೂಸ್ ಮಾಡ್ಕೊಳ್ಬೋದು. ಈ ಥರ ಹಾಕಿದ್ರೆ ಮೇಲಿಂದ ನೋಡೋಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಇರುತ್ತೆ ತಿನ್ನಬೇಕಾದ್ರೆ ಅಂತ ಅಷ್ಟೇ. ಈಗ ಎಲ್ಲನೂ ಹಾಕಿ ಇನ್ನೊಂದು ಸಲ ಈ ಥರ ಟ್ಯಾಪ್ ಮಾಡಿ ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕಿ ಅದರಲ್ಲಿ ಒಂದು ಸ್ಟ್ಯಾಂಡನ್ನ ಇಟ್ಟಿದ್ದೀನಿ. ಸೊ ಸ್ಟ್ಯಾಂಡ್ ಮೇಲೆ ನಾನು ಕೇಕ್ ಟಿನ್ನನ್ನು ಇಟ್ಕೋತಾ ಇದ್ದೀನಿ. ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ, ಅಂದರೆ ವಿಸಿಲ್ನ ಹಾಕಬಾರ್ದು, ವಿಸಿಲ್ನ ತೆಗೆದ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಉರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 30 ನಿಮಿಷ ಬೇಯಿಸ್ಕೋತಾ ಇದ್ದೀನಿ. 30 ನಿಮಿಷ ಆದ ನಂತರ ಈ ಥರ ಚೆನ್ನಾಗಿ ಬೆಂದಿತ್ತು. ನಾನು ಒಂದು ಟೂತ್ ಪಿಕ್ಕಿನ ಈ ಥರ ಹಾಕಿ ತೆಗೆದು ನೋಡಿದ್ರೆ ಅದರಲ್ಲಿ ಏನು ಅಂಟ್ಕೊಳ್ದಲೇ ಬಂತು ಅಂದರೆ ಬೆಂದಿದೆ ಅಂತ. ಒಂದು ವೇಳೆ ಅಂಟ್ಕೊಳ್ತು ಅಂದರೆ ಇನ್ನೊಂದು 2 ನಿಮಿಷ ನೀವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಕೇಕು 30 ನಿಮಿಷಕ್ಕೆ ಚೆನ್ನಾಗಿ ಬೆಂದಿತ್ತು. ಇದನ್ನು ನಾನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ, ಒಂದು 15 ನಿಮಿಷ. ಇಲ್ಲಾಂದರೆ ಬಿಸಿಲೇ ಆದರೆ ತೆಗಿಲಿಕ್ಕೆ ಬರಲ್ಲ ಅಂತ. ಸೊ ಚಾಕುವಿಂದ ಒಂದು 15-20 ನಿಮಿಷ ಆದಮೇಲೆ ಚಾಕುವಿಂದ ಸೈಡಲ್ಲೆಲ್ಲ ಬಿಡಿಸ್ಕೊಂಡು ಒಂದು ಪ್ಲೇಟ್ಗೆ ಈ ಥರ ನಾನು ಮಗುಚ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಕೇವಲ 30 ನಿಮಿಷದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುವ, ಆರೋಗ್ಯಭರಿತವಾಗಿರುವ ಕೇಕ್ನ ರೆಡಿ ಮಾಡ್ಬೋದು ಅಂತ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ನಾಳೆ ವಿಭಿನ್ನವಾದ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭೋದಯ ಎಲ್ರಿಗೂ.